ದೇಶದೆಲ್ಲೆಡೆ ಇಂದು 77ನೇ ಸೇನಾ ದಿನದ ಸಂಭ್ರಮ. ಆರ್ಮಿ ಡೇ ಪರೇಡ್ನಲ್ಲಿ ಗಮನ ಸೆಳೆದ ರೋಬೋಟಿಕ್ ತಂತ್ರಜ್ಞಾನ. ಡಾಲರ್ ಎದುರು ಸಾರ್ವಕಾಲಿಕ ಕುಸಿತ ಕಂಡ ರೂಪಾಯಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ. ನೌಕಾಪಡೆಗೆ 3 ಯುದ್ಧ ನೌಕೆಗಳನ್ನ ಸಮರ್ಪಿಸಿದ ಪ್ರಧಾನಿ ಮೋದಿ. ನೌಕಾಪಡೆಯ ಕಾರ್ಯತಂತ್ರಕ್ಕೆ ಮತ್ತಷ್ಟು ಬಲ. ಗುಮ್ಮಟ ನಗರಿಯಲ್ಲಿ ಸಂಕ್ರಾಂತಿ ಹಬ್ಬದ ಸಡಗರ. ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ. ನಮಸ್ಕಾರ ವೀಕ್ಷಕರೇ, ಅಕ್ಕ ಟಿವಿಗೆ ಸ್ವಾಗತ. ನಾನು ರತ್ನಾಂಜಲಿ ವಾಲಿಕಾರ್. ಇಂದು ದೇಶವು 77ನೇ ಸೇನಾ ದಿನದ ಸಂಭ್ರಮದಲ್ಲಿದೆ. ಈ ಬಾರಿ ಆರ್ಮಿ ಡೇ ಪರೇಡ್ಗೆ ಮಹಾರಾಷ್ಟ್ರದ ಪುಣೆ ಸಾಕ್ಷಿಯಾಯಿತು. ಪರೇಡ್ನಲ್ಲಿ ಮಹಿಳಾ ಅಗ್ನಿವೀರ ಗುಂಪು ಸೇರಿದಂತೆ ಆಧುನಿಕ ತುಕಡಿಗಳು ಪ್ರದರ್ಶನ ನೀಡಿದವು. ಪುಣೆಯ ಬಾಂಬೆ ಇಂಜಿನಿಯರಿಂಗ್ ಗ್ರೂಪ್ ಮತ್ತು ಸೆಂಟರ್ನಲ್ಲಿ ನಡೆದ ಪರೇಡ್ನಲ್ಲಿ ಡ್ರೋನ್ ಮತ್ತು ರೋಬೋಟಿಕ್ಗಳಂತಹ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳ ಪ್ರದರ್ಶನ ಗಮನ ಸೆಳೆಯಿತು. ಕರೆನ್ಸಿ ವಿನಿಮಯ ಮಾರುಕಟ್ಟೆಯಲ್ಲಿ ಅಮೆರಿಕದ ಡಾಲರ್ ಎದುರು ಭಾರತದ ರೂಪಾಯಿ ಮೌಲ್ಯವು ಸಾರ್ವಕಾಲಿಕ ಕುಸಿತ ಕಂಡಿದೆ. ರೂಪಾಯಿ ಮೌಲ್ಯ 23 ಪೈಸೆ ಇಳಿಕೆಯಾಗಿದ್ದು, ಪ್ರತಿ ಡಾಲರ್ ಮೌಲ್ಯವು ಮೊದಲ ಬಾರಿಗೆ 86 ರೂಪಾಯಿ 27 ಪೈಸೆಗೆ ಮುಟ್ಟಿದೆ. ದೇಶದ ಈಕ್ವಿಟಿ ಮಾರುಕಟ್ಟೆಯಲ್ಲಿ ವಿದೇಶಿ ಬಂಡವಾಳದ ಹೊರಹರಿವು ಮುಂದುವರೆದಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗುತ್ತಿದೆ. ದೇಶೀಯ ಸೂಚ್ಯಂಕಗಳ ಇಳಿಕೆಯಿಂದಾಗಿ ರೂಪಾಯಿ ಮೇಲೆ ಒತ್ತಡ ಸೃಷ್ಟಿಯಾಗಿದೆ. ಇಂದು ಪ್ರಧಾನಿ ಮೋದಿ ಮುಂಬೈನ ನೆವಲ್ ಡಾಕ್ ಯಾರ್ಡ್ನಲ್ಲಿ ಭಾರತೀಯ ನೌಕಾಪಡೆಯ 3 ಪ್ರಮುಖ ಯುದ್ಧ ನೌಕೆಗಳನ್ನ ದೇಶಕ್ಕೆ ಸಮರ್ಪಿಸಿದ್ದಾರೆ. ಯುದ್ಧ ನೌಕೆಗಳು INS ಸೂರತ್, INS ನೀಲಗಿರಿ ಮತ್ತು INS ವಾಗಶಿರಗಳಾಗಿದ್ದು, ಇವು ಭಾರತದ ಕಡಲ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಾಗೆ ಭಾರತೀಯ ನೌಕಾಪಡೆಯ ಕಾರ್ಯತಂತ್ರದ ಬಲವನ್ನು ಹೆಚ್ಚಿಸಲು ಮೈಲುಗಲ್ಲಾಗಲಿವೆ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ. ಗುಮ್ಮಟ ನಗರಿ ವಿಜಯಪುರದಲ್ಲಿ ಸಂಕ್ರಾಂತಿಯ ಸಂಭ್ರಮಾಚರಣೆ ಜೋರಾಗಿ ಕಂಡು ಬಂತು. ನಗರದ ಶ್ರೀ ಸಿದ್ದೇಶ್ವರ ಸಂಕ್ರಮಣ ಜಾತ್ರಾ ಮಹೋತ್ಸವ ಅಂಗವಾಗಿ ಅಕ್ಷತಾರ್ಪಣೆ, ಭೋಗಿ ಕಾರ್ಯಕ್ರಮ ಸಡಗರದಿಂದ ನಡೆಯಿತು. ದೇವಸ್ಥಾನದ ಮುಂಭಾಗದಲ್ಲಿ ಅಲಂಕೃತ ವೇದಿಕೆ ಮೇಲೆ ಸಿದ್ದರಾಮನ ಯೋಗ ದಂಡದೊಂದಿಗೆ ಕುಂಬಾರ ಗುಂಡಮ್ಮಳ ಅಕ್ಷತಾರ್ಪಣೆ ಮತ್ತು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಚರಿತ್ರೆ ಓದುವ ಕಾರ್ಯಕ್ರಮವೂ ನಡೆಯಿತು. ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು. ನಿನ್ನೆ ನಾವು ಸಂಕ್ರಾಂತಿ ಹೊಲಕ್ಕೆ ಹೋಗಿ ಬುತ್ತಿ ಕಟ್ಕೊಂಡು ಹೋಗಿ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಹೋಗಿ ಎಲ್ಲ ಊಟ ಮಾಡ್ಕೊಂಡು ನಿನ್ನೆ ಜೋರು ಮಾಡಿ ಬಂದಿದ್ರಿ. ಇವತ್ತೇನೈತಿ ನಮ್ಮ ಸಿದ್ದಪ್ಪನ ಇವತ್ತು ಕರಿ ಅಂತ ಹೇಳ್ರಿ. ಇವತ್ತು ಸಾಯಂಕಾಲ ಇದು ಐತಿ, ಮದ್ದು ಐತಿ. ಅದು ಮದ್ದೂ ಎಲ್ಲ ನೋಡಕ್ಕೆ ಬಂದ್ವಿ. ಆಮೇಲೆ ಹಂಗೆ ಫಂಕ್ಷನ್ ಮಾತ್ರ ತುಂಬ ಜೋರಾಗಿ ಮಾಡಿದ್ವಿ. ಸಂಕ್ರಾಂತಿ ವಿಶು ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ನಿತ್ಯದ ಅಡುಗೆಗೆ ಅವಶ್ಯಕವಾಗಿ ಬೇಕಾಗಿರುವ ತೆಂಗಿನಕಾಯಿ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಸದ್ಯ ಸಾಧಾರಣ ಗಾತ್ರದ ಕಾಯಿಗಳ ದರ 30 ರೂಪಾಯಿಗಳಾದರೆ ದೊಡ್ಡ ಗಾತ್ರದ ಕಾಯಿಗಳ ದರ 40 ರಿಂದ 45 ರೂಪಾಯಿಗಳಿಗೆ ಮಾರಾಟವಾಗುತ್ತಿದೆ. ಒಂದೆಡೆ ಮಳೆಯ ಕೊರತೆಯಿಂದ ಫಸಲು ಕಡಿಮೆಯಾಗಿದ್ದರೆ ಮತ್ತೊಂದೆಡೆ ರೈತರು ತೆಂಗು ಬದಲಿಗೆ ಅಡಿಕೆ ಬೆಳೆಯಲು ಮುಂದಾಗುತ್ತಿರುವುದು ಬೆಲೆ ಏರಿಕೆಗೆ ಕಾರಣವಾಗಿದೆ. ಲಾಭ ನೋಡ್ರಿ, ಲಾಭ ಅಂತೂ ಜಾಸ್ತಿ ಇರೋಂಗಿಲ್ಲ. ಥಂಡಿನೂ ಅಷ್ಟು ಜಾಸ್ತಿ ಇಲ್ರಿ. ಈಗ ಮಳೆ ಅಂತೂ ಮಳೆನೇ ಇಲ್ಲರಿ, ಏನಿಲ್ಲ. ಗಿಡ ಒಣಗಾಗುತ್ತಾವೆ. ಗಿಡ ಒಣಗಿದ ಮೇಲೆ ಕಾಯಿ ತುಂಬ ಕಾಸ್ಟ್ಲಿ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ನಾವು 30 ರೂಪಾಯಿ ಮಾರ್ತಾ ಇದ್ದೀವಿ ರೀ, ಅಟ್ಟೆ ರೀ. ಇವಿಷ್ಟು ಈ ಕ್ಷಣದ ಸುದ್ದಿಗಳು. ಸುದ್ದಿ ಹಾಗೂ ಮನರಂಜನೆಗೆ ಸಬ್ಸ್ಕ್ರೈಬ್ ಮಾಡಿ ಅಕ್ಕ ಟಿವಿ.